ನಮ್ಮ ಚಿತ್ರರಂಗಕ್ಕೆ ಆಸ್ತಿಯಾಗಿ ಬೆಳೆಯೋರು ಯಾವುದೇ ಡೌಟ್ ಇಲ್ಲ. ಭುವನಂ ಗಗನಂ ಎರಡು ಪಾತ್ರಗಳು ಆಧಾರ ಸ್ತಂಭ, ಇಬ್ರು ಜಿದ್ದಿಗೆ ಬಿದ್ದು ಮಾಡಿದ್ದಾರೆ. ಭುವನಂ ಗಗನಂ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಎಮೋಷನಲ್ ಲವ್ ಸ್ಟೋರಿ ನೋಡಿದ್ದೀವಿ. ನಾನು ಚೆನ್ನಾಗಿ ಮಾಡಲ್ಲ, ನಾನು ಚೆನ್ನಾಗಿ ಮಾಡ್ತೀನಿ, ನೀನು ಚೆನ್ನಾಗಿ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾಂಪಿಟೇಷನಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ರೆಗ್ಯುಲರ್ ಸ್ಟೋರಿ ಹೇಳಿದ್ರೆ ಲವ್ ಸ್ಟೋರಿನ ಬ್ಲೆಂಡ್ ಮಾಡ್ತಾ ಅಲ್ಲಲ್ಲಿ ನಮ್ಮ ಕಣ್ಣೀರು ಹಾಕ್ಸ್ತಾ ಕಡೆಯಾಗಿ ಒಂಥರ ಆವರಿಸ್ಕೊಳ್ತೀವಿ ಈ ಸಿನಿಮಾ. ಈ ವರ್ಷದ ಒಂದು ವಿಭಿನ್ನವಾದ ಚಿತ್ರ ನೋಡಿದ್ವಿ. ಒಂದು ಕಾಸಲ್ಲಿ 2 ಸಿನಿಮಾ ತೋರ್ತಾರೆ. ಕೊನೆಗೆ 20 ನಿಮಿಷ ತುಂಬ ಫೀಲ್ ಆಯಿತು. ಇಮೋಷನಲಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಸಿನಿಮಾ, ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ, ಎಕ್ಸ್ಟ್ರಾರ್ಡಿನರಿ ಸ್ಟೋರಿ. ರೀಸೆಂಟ್ ಟೈಮ್ಸಲ್ಲಿ ಪರ್ಫಾರ್ಮೆನ್ಸ್ ಮೇಲೇನೆ ಸ್ಕ್ರಿಪ್ಟ್ ಆಗಿರೋದು. ನಂಗೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಸ್ಕ್ರಿಪ್ಟ್ಸ್. ಈ ಥರ ಸಿನಿಮಾಗಳು ನಮ್ಗೆ ತುಂಬ ಮುಖ್ಯ. 4 ಜನ ಒಳ್ಳೆ ನಟರು, 3 ಜನ ಒಳ್ಳೆ ಟೆಕ್ನಿಷಿಯನ್ನು, ಒಬ್ಬ ಒಳ್ಳೆ ನಿರ್ಮಾಪಕರು ಸೇರಿದ್ರೆ ಈ ಥರ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಸೊ ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲ್ ಕಾನ್ಸೆಪ್ಟ್, ಹೆಸರಿಗೆ ತಕ್ಕಂತಹ ಭುವನಂ ಗಗನ. ಇದೊಂದು ಮೂವಿ ನೀವು ಆಕಾಶದಿಂದ ಹೇಗೆ ಮಳೆ ಬಂದು ಭೂಮಿನ ತಲುಪುತ್ತೆ, ಅದೇ ರೀತಿ ನಮ್ಮ ಮನಸ್ಸಿನ ಸ್ಟಾರ್ಟಿಂಗ್ ಒಂದು ವೇರಿಯೇಷನಲ್ಲಿ ಇದ್ದಿದ್ದು ಕ್ಲೈಮ್ಯಾಕ್ಸ್ ಬರಬೇಕಾದ್ರೆ ನಮ್ಮ ಕಣ್ಣಲ್ಲೂ ಒಂದು ಮಳೆ ಜಿನ್ಗಿರುತ್ತೆ. ಒಂದು ಯುವ ಪ್ರತಿಭೆಗಳು ಯಾವ ಥರ ಒಂದು ಚಿಮ್ತಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂದರೆ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾದ ಭವಿಷ್ಯ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಒಂದೇ ಸಿನಿಮಾದಲ್ಲಿ 2 ಸಿನಿಮಾ ತೋರಿಸಿರೋ ಒಂದು ಎಕ್ಸ್ಪೀರಿಯನ್ಸು. ಒಬ್ರಿಗೊಬ್ರು ಕಾಂಪಿಟೇಷನ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಬಿಕಾಸ್ ನಮ್ಮ ಕಾಲೇಜ್ ಡೇಸ್ನ ನೆನೆಸುತ್ತೆ ಈ ಸಿನಿಮಾ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಕೆಲವೊಂದು ನಾವು ನಾರ್ಮಲ್ ಲೈಫಲ್ಲಿ ಆಡೋವಂಥದ್ದನ್ನ ನಮ್ಗೆ ಇಂಪಾರ್ಟೆನ್ಸ್ ಗೊತ್ತಿರಲ್ಲ, ಸಿನಿಮಾದಲ್ಲಿ ನೋಡಿದಾಗ ಅದನ್ನು ತುಂಬ ಸ್ಪೆಸಿಫಿಕ್ ಆಗಿ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಎಷ್ಟೋ ಕಡೆ ಕನೆಕ್ಟ್ ಆಯಿತು ಆ್ಯಂಡ್ ರಿಲೇಟಬಲ್ ಅನಿಸುತ್ತೆ. ಎಮೋಷನಲ್ ಆಗಿರುವಂಥ 2 ದಾರಿಗಳೊಟ್ಟಿಗೆ ಸಿನಿಮಾ ಎಂಟರ್ಟೈನ್ ಮಾಡ್ಕೊತಾ ಹೋಗುತ್ತೆ. ಸ್ಕ್ರೀನ್ ಪ್ಲೇನ ಒಂದು ಕಥೆನ ಡೈರೆಕ್ಟರ್ ಗಿರೀಶ್ ಅವರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ಕನ್ನಡ ಚಿತ್ರರಂಗದ ಸೆಲೆಬ್ರಿಟಿಗಳಿಗೆ ಮತ್ತು ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಕೂಡ ಭುವನಂ ಗಗನಂ ಚಿತ್ರತಂಡದ ಕಡೆಯಿಂದ ಧನ್ಯವಾದಗಳು. ಭುವನಂ ಗಗನಂ ತುಂಬ ಮಾತಾಡಿದ್ದೀವಿ ಒಂದೂವರೆ ತಿಂಗಳಿಂದ. ಇನ್ಮೇಲೆಲ್ಲ ನೀವು ಮಾತಾಡಬೇಕು. ಅಂದರೆ ನಾಳೆ ಫೆಬ್ರವರಿ 14 ನೀವು ಮಾತಾಡಬೇಕು ಜನಗಳು. ಬಿಕಾಸ್ ಸಿನಿಮಾ ಬಗ್ಗೆ ಯಾವ ಡೌಟು ಇಲ್ಲ ನಮಗೆ. ನೋಡಿದವ್ರು ಕೂಡ ಅದೇ ಹೇಳ್ತಿದ್ದಾರೆ, ಸಿನಿಮಾ ತುಂಬ ಚೆನ್ನಾಗಿದೆ, ಅಲ್ವೇ ಒಂದಷ್ಟು ವಿಷಯ ಇದೆ, ಹೊಸತನ ಇದೆ. ಆ ಹೊಸತನಕ್ಕೋಸ್ಕರ ಬರಬೇಕು ಸಿನಿಮಾಗೆ ನೀವು. ಈಗಲೇ ನಮ್ದು ಭುವನಂ ಗಗನಂದು ಪ್ರೀಮಿಯರ್ ಶೋ ಇದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನಮಗೆ. ಇದೇ ವಾರ ನಮ್ಮ ಸಿನಿಮಾ ಭುವನಂ ಗಗನಂ ಫೆಬ್ರವರಿ 14ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಲಿಸಿ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದುಬೈಲ್ ಪ್ರೀಮಿಯರ್ ಆಯಿತು, ಮಂಗಳೂರಲ್ಲಿ ಪ್ರೀಮಿಯರ್ ಆಯಿತು, ಈಗ ಬೆಂಗಳೂರಲ್ಲೂ ಸೆಲೆಬ್ರಿಟಿ ಪ್ರೀಮಿಯರ್ ಆಯಿತು. ಎಲ್ಲ ಪ್ರೀಮಿಯರು ತುಂಬ ಚೆನ್ನಾಗಿದೆ. ಇನ್ನು 14ಕ್ಕೆ ನಮ್ಮ ಆ್ಯಕ್ಚುಲಿ ಪಬ್ಲಿಕ್ ಎಕ್ಸಾಮು. ನಾವು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಇದ್ದೀವಿ, ಯಾಕಂದರೆ ತುಂಬ ಚೆನ್ನಾಗಿ ಬರ್ದಿದ್ದೀವಿ, ತುಂಬ ಚೆನ್ನಾಗಿ ಓದಿದ್ದೀವಿ ಅನ್ನೋ ಥರ. ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಮನಸಾರೆ ತುಂಬ ಪ್ರೀತಿಯಿಂದ ಮಾಡುವಂಥ ಸಿನಿಮಾ. ಅಷ್ಟೇ ಪ್ರೀತಿ ನೀವು ಕೊಡ್ತೀರೋ ಅನ್ನೋ ನಂಬಿಕೆ ನಮಗಿದೆ.